100% ನಿಖಿಲ್ ಗೆಲ್ತಾರೆ ಸರ್. ಅಂದ್ರೆ ಯಾವ ತರ ನಿಖಿಲ್ ಗೆಲ್ತಾರೆ? ನಿಖಿಲ್ ಗೆಲ್ತಾರೆ ಅಂದರೆ ಕೆಲವು ಜಮೀರ್ ಅಹಮದ್ ಹಿಂದೂಗಳ ಸ್ಟೇಟ್ಮೆಂಟು, ಆಮೇಲೆ ಒಂದು ಒಂದು ಒಳ್ಳೆಯದು ಯೂತ್ ಇದ್ದಾನೆ ಹುಡುಗ, ಅದರಿಂದ ಏನಕ್ಕೆ ಮುಂದಕ್ಕೆ ಸಾಧನೆಗಳು ಚೆನ್ನಾಗಿರ್ತದೆ. ಯೂತ್ಗೆ ಏನಾರು ಒಂದು ಮಾಡ್ತಾರೆ. ಅವ್ರ ಫಾದರ್ ಬಂದು ಸೆಂಟ್ರಲ್ ಗೌರ್ಮೆಂಟು ಒಳ್ಳೆ ಇದರಲ್ಲಿದ್ದಾರೆ. ಯಾವುದೋ ಒಂದು ಫ್ಯಾಕ್ಟ್ರಿ ಕಾರ್ಯಗಳು ಆಯ್ತವೆ ಅನ್ನೋ ಒಂದು ಉದ್ದೇಶದಿಂದ ಗೆಲ್ತಾನೆ. ಲೆಕ್ಕಾಚಾರ ಅಂದ್ರೆ ಯಾವ ಥರ ಅಂದ್ರೆ ಟೌನ್ ಭಾಗದಲ್ಲೆಲ್ಲ ಯೋಗೇಶ್ವರ್ಗೆ ಚೆನ್ನಾಗಾಗದೆ ಅಂತಾರೆ. ಅವ್ರಿಗೆ ಕಾಂಗ್ರೆಸ್ನವ್ರು ಕೇಳಿದ್ರೆ ಚೆನ್ನಾಗಾಗದೆ ಅಂತಲೇ ಹೇಳೋದು. 50-50 ಇಲ್ಲೂ ಆಗದೆ. ಯೋಗೇಶ್ವರ್ ಗೆಲ್ತಾರೆ. ಯೋಗೇಶ್ವರ ಅಲ್ಲ, ಇಲ್ಲಿ ಲೋಕಲಲ್ಲಿ 50-50 ಟೌನ್ ಲಿಮಿಟಲ್ಲಿ ಆಗಿರೋದು. ಹಳ್ಳಿಗಳ ಕಡೆ ಎಲ್ಲ ಸಾಲಿಡಾಗಿ ನಿಖಿಲ್ಗಾಗುತ್ತೆ. ಯಜಮಾನ ಯಾವ ಊರು? ನಾವು ಚಿಕ್ಕೇನಹಳ್ಳಿ. ಹೆಂಗೈತೆ ಎಲೆಕ್ಷನ್? ಈ ಸಲ ಎಲೆಕ್ಷನ್ ಫೈನ್ ಆಗದೆ. ನಿಖಿಲ್ ಕುಮಾರಸ್ವಾಮಿ 100% ಗೆದ್ದೇ ಗೆಲ್ತಾರೆ. ಹೆಂಗೆ ಯಾವ ಥರ ಲೆಕ್ಕ? ಯಾವ ಲೆಕ್ಕ ಅಂದರೆ ಕುಮಾರಣ್ಣವ್ರು ಮಾಡಿರುವಂಥ ಕೆಲಸ ಕಾರ್ಯಗಳು, ಮತ್ತು ಇನ್ನು 540 ಕೋಟಿ ನೀರು ತಂದಿರೋದು, ಮತ್ತು ಎಲ್ಲ ಕೆಂಗಲ್ ರೋಡು, ದಶವಾರದ ರೋಡು, ಇಡೀ ಚನ್ನಪಟ್ಟಣ ತಾಲೂಕಲ್ಲೇ ಡ್ರೈನೇಜ್ಗಳು, ಸಿಮೆಂಟ್ ರೋಡು ಪ್ರತಿಯೊಂದಾಗಿದೆ. ಡಿ ದೇವೇಗೌಡರು ಕೂಡ ಡ್ಯಾಮ್ ಕಟ್ಟಿದ್ದಾರೆ. ಡ್ಯಾಮ್ ಇಲ್ಲದೆ ಹೋಗಿರೋ ಚೊಂಬಲ್ಲಿ ನೀರು ಇದ್ದಿರ್ತಾನೆ ಬಂದವ್ರಿಗೆ ನೀರು ಕೊಡೋದು. ಈಗ 89% ಆಗೋಗದೆ. ಲೇಡೀಸ್ ಎಲ್ಲ ಜಾಸ್ತಿ ಓಟ್ ಹಾಕೋದು. ಏನೂ ಇಲ್ಲ, ಅವರು ನಿಖಿಲ್ಗೆ ಮಾಡಿದ್ದಾರೆ. ಯೂತ್ಸ್ ಎಲ್ಲ ನಿಖಿಲ್ಗೆ ಮಾಡಿದ್ದಾರೆ. ಪ್ರತಿಯೊಬ್ಬ ಅಫಿಷಿಯಲ್ಸು ಮಾಡಿದ್ದಾರೆ. ಗೆಲ್ಲೋದಂತೂ ಖಚಿತ ನಿಖಿಲ್ ಕುಮಾರಸ್ವಾಮಿ. 100% ಗ್ಯಾರಂಟಿ. ಸರ್, ಈಗ ಚನ್ನಪಣ್ಣ ಜಿದ್ದಾಜಿದ್ದಿಂದ ಕ್ಷೇತ್ರ ಕುಡಿತು. ಈಗ ಎಲೆಕ್ಷನ್ ಆಗದೆ, ಏನಿದ್ರು ರಿಸಲ್ಟು ಯಾರು ಗೆಲ್ಬೋದು ಚನ್ನಪಟ್ಟಣ? ಸುಮ್ಮನೆ ಯೋಗೇಶ್ವರ್ ವರ್ಚಸ್ಸಿಂದ ಮತ್ತು ಯೋಗೇಶ್ವರ ಮಾಡಿರುವಂಥ ಕೆಲಸದಿಂದ, ನೀರಾವರಿ ಆಗಿರ್ಬೋದು, ಅಂಬೇಡ್ಕರ್ ಭವನ ಆಗಿರ್ಬೋದು, ಕೋರ್ಟ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಮತ್ತು ಕಾಂಕ್ರೀಟ್ ರಸ್ತೆ ಇರ್ಬೋದು. ಎಲ್ಲ ಪ್ರತಿಯೊಂದು ಗ್ರಾಮದಲ್ಲೂ ಕಾಂಕ್ರೀಟ್ ರಸ್ತೆ ಮುಕ್ತ ಮಾಡವ್ರೆ. ಪ್ರತಿ ಗ್ರಾಮದಲ್ಲೂ ಕಾಂಕ್ರೀಟ್ ರೋಡ್ ಮುಕ್ತ ಮಾಡೋದು. 88% ಎಲೆಕ್ಷನ್ ನಡೆದಿದೆ. ಇದೊಂದು ರೀತಿ ದಾಖಲೆ. ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತೇಳಿ ಸುಮ್ಮನೆ ಇಬ್ಬರಲ್ಲೂ ಫೈಟ್ ಇದೆ. ಅಲ್ಪಸಂಖ್ಯಾತರ ಓಟ್ನಿಂದ ಯಾರು ಮುನ್ಸೂಚನೆ ತಗೋತಾರೆ ಅವರು ಅಂದ್ರೆ ಅವ್ರದ್ದು ನಿರ್ಣಾಯಕ ಐತೆ. ಸರ್, ನೀವೇನು ಹೇಳ್ತೀರಿ? ನಾವು ಅದೇ ಸರ್, ಈಗ ಯಾರು ಈ ಮುಸ್ಲಿಮ್ಸ್ ಇರ್ಬೋದು ಒಗ್ಗಟ್ಟಾಗಿದೆ, ಆಮೇಲೆ ಬಂದು ಈ ಹಿಂದುಳಿದ ವರ್ಗ ಇದೆ, ಕೆಲವೇ ಅವರಾದಂಥ ಯೋಗೇಶ್ವರವಾದಂಥವೇ ಕೆಲವು ಓಟ್ಗಳಿವೆ. ನಾವು ಈಗ ಜಿದ್ದಾಜಿದ್ದಿ ದುಡ್ಡಿನ ವ್ಯವಸ್ಥೆಯಿಂದ ಪರಮಾಗಿ ಇವರೇ ಅಂತ ಹೇಳೋಕ್ಕಾಗಲ್ಲ. ಒಂದು ಭವಿಷ್ಯ ಒಂದು 5,000ದಿಂದ 10,000 ನಾವು ಇವೆಲ್ಲ ನಮ್ಮ ಒಕ್ಕಲಿಗರು ಮತದಲ್ಲಿ ಸಮ ಬಂದಿದ್ರು. ಇವರು ನೋಡಿ ಸರ್, ನಾನು ಒಂದು ಹೇಳೋದೊಂದು, ಕೆಲವು ಈಗ ನಾವು JDSನವರು ಆ ಕಡೆಯಿಂದ ಹೋಗೋದಾದರೆ 1ರಿಂದ ಬರಬೇಕು. ಇವೆಲ್ಲ ಕೆಲವರು ಈಗ ಇವರು 25,000ದಿಂದ ಲೆಕ್ಕ ಹಾಕಬೇಕು. ಲೆಕ್ಕ ಹಾಕಿ ನೋಡಿದಾಗ ಯೋಗೇಶ್ವರ ಲೆಕ್ಕ ಆಗಿಲ್ಲ. ಎಲೆಕ್ಷನ್ ಆಯ್ತು, ಯಾರು ಗೆಲ್ಬೋದು? ಎಲೆಕ್ಷನ್ ನೆನ್ನೆ ಆಯ್ತಲ್ಲ, ಯಾರು ಗೆಲ್ಬೋದು? ಈಗ ಯೋಗೇಶ್ ಗೆಲ್ತಾರೆ. ಹೆಂಗೆ ಯೋಗೇಶ್ವರ್ ಗೆಲ್ತಾರೆ? ಹೆಂಗೆ ಅಂದರೆ ಓಟ್ ತಗೊಂಡವರೇ ಗೆಲ್ತಾರೆ. ಯಾವ ಥರ ಗೆಲ್ತಾರೆ ಹಂಗಾರೆ ಯೋಗೇಶ್ವರ್ ಲೆಕ್ಕ? ಅವರ ಕಾರ್ಯಕರ್ತರು ಅಷ್ಟವ್ರೆ, ಈ ಬಸ್ನವ್ರು ಅಷ್ಟವ್ರೆ, ಈ ಗೃಹಲಕ್ಷ್ಮೀರು ಅಷ್ಟವ್ರೆ, ಮುಸ್ಲಿಮಾನರವರೇ, ಎಲ್ಲದ್ರಲ್ಲೂ ಅವರೇ ಗೆಲ್ಲೋದು. ಎಲ್ಲ ಯೋಗೇಶ್ವರ್ ಗೆಲ್ತಾರೆ. ಎಲೆಕ್ಷನ್ ಯಾರು ಗೆಲ್ಬೋದು? ಚೆನ್ನಾಗಿ ನಡೆದಿದೆ. ಈಗ ಕಾಂಗ್ರೆಸ್ ಬರ್ಬೋದು. ಯಾಕೆ ಕಾಂಗ್ರೆಸ್? ಯಾವ ಥರ? ಈ ಸತಿ ಕಾಂಗ್ರೆಸ್ ಎಲ್ಲೂ ಇರಲಿಲ್ಲ, ಈ ಸತಿ ಬರ್ಬೋದು. ಕಾಂಗ್ರೆಸ್ ಒಳ್ಳೆ ಅಭಿವೃದ್ಧಿ ಕಾರ್ಯಗಳೇ ಆಗ್ತದೆ. ಮುಂದೇನು ಎಲ್ಲ ಊರಿಗೇನು ಒಳ್ಳೆಯದು ಅಭಿವೃದ್ಧಿ ಕಾರ್ಯ ಆಯ್ತದೆ. ಇಲ್ಲಿ ಅವರು ಮೇಲೆ ಆದರೆ ಸರ್ಕಾರ ಒಂದೇ ಇರ್ತದೆ, ಇದು ಇರ್ತದೆ, ಕೆಲಸ ಚೆನ್ನಾಗೈತದೆ. ಗ್ಯಾರಂಟಿ ಡೆಫಿನೆಟ್ ಆಗಿ ಬರ್ತದೆ ಅಂತ ನಮ್ಮ ಅನಿಸಿಕೆ. ಗ್ಯಾರಂಟಿನೂ ಬರ್ತಾಯಿದೆ, ಏನೂ ಇದಿಲ್ಲ, ಎಲ್ಲರಿಗೂ ತಲುಪ್ತಾ ಇದೆ. ಯಾರೋ ಒಬ್ರಿಬ್ರು ಹೇಳ್ತಾ ಇರ್ಬೋದು, ಎಲ್ಲರಿಗೂ ಬರ್ತಾಯಿದೆ. ಅದು ಏನೂ ಪ್ರಾಬ್ಲಮ್ ಇಲ್ಲ. ಈಗ ಎಲೆಕ್ಷನ್ ಆಯ್ತು, ಇನ್ನೇನಿದ್ರು ಬರೀ ರಿಸಲ್ಟು. ಯಾರು ಗೆಲ್ಬೋದು ಚನ್ನಪಣ್ಣ ಈ ಸಲ? ಕಾಂಗ್ರೆಸ್ ಅಂತ ನಾವು ಅನ್ಕೊಂಡಿದ್ವಿ ಸರ್. ಹೆಂಗೆ ಕಾಂಗ್ರೆಸ್ ಅಂತ? ತುಂಬ ಚೆನ್ನಾಗಿದೆ, ಎಲ್ಲ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಮಾಡ್ಕೊಳ್ತಾರೆ. ಹಳ್ಳಿ ಕಡೆ ಎಲ್ಲ ನಿಖಿಲ್ ಕುಮಾರಸ್ವಾಮಿ ಓಟ್ ಚೆನ್ನಾಗದೆ ಅಂತಾರಲ್ಲ, ಇನ್ನೇನು ನಮ್ಮ ಒಂದು ಅನಿಸಿಕೆ. ಕಾಂಗ್ರೆಸ್ ನಮ್ಮ ಎಲ್ಲ ಕಡೆ ಚೆನ್ನಾಗಿದೆ, ಎಲ್ಲ ಕಡೆ ತುಂಬ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಯಾರು ಗೆಲ್ತಾರೆ? ನಿಖಿಲ್. ಹೆಂಗೆ? ಯಾವ ಥರ ನಿಖಿಲ್? ಯಾವ ಥರ ಅಂತಂದರೆ ಚನ್ನಪಟ್ಟಣದಲ್ಲಿ ಇತಿಹಾಸದಲ್ಲಿ 88.88 ಯಾವುದೇ ಮತದಾನ ಇಲ್ಲಿ ತನಕ ಆಗಿರಲಿಲ್ಲ. ಜಾಸ್ತಿ ಮತದಾನ ಆದಷ್ಟು ಕಾಂಗ್ರೆಸ್ಗೆ ನಡೆ ಅಂತ ಅಂದ್ಬಿಟ್ಟು ಹಲವಾರು ಸಮೀಕ್ಷೆಗಳು ಹೇಳಿವೆ.
ಈಗ ಒಕ್ಕಲರದು 1,02,000 ಓಟ್ ನಡೆದಿದೆ. 70% ಒಕ್ಕಲು ಓಟ್ ಬೀಳ್ತದೆ. ಆದ್ದರಿಂದ ನಿಖಿಲ್ ಕುಮಾರಸ್ವಾಮಿ ಖಂಡಿತ ಗೆದ್ದೇ ಗೆಲ್ತಾರೆ. ಟೌನಲ್ಲೆಲ್ಲ ಅವ್ರಿಗೆ ಯೋಗೇಶ್ವರ್ ಚೆನ್ನಾಗಾಗದೆ ಅಂತಾರಲ್ಲ, ಟೌನಲ್ಲಿ ಲೀಡ್ ತಗೊಂಡ್ರು ಅದು ಹಳ್ಳಿಗಳಲ್ಲಿ ಗ್ರಾಮಾಂತರ ಪ್ರದೇಶ ತೊಳ್ಕೊತಾರೆ. ನಿಖಿಲ್ ಗೆಲ್ತಾರೆ. ನಿಖಿಲ್ ಗೆಲ್ತಾರೆ. ಸರ್, ಈಗ ಅಲ್ಪಸಂಖ್ಯಾತರು ಯಾರಿಗೆ ಅತಿ ಹೆಚ್ಚು ಮತ ನೀಡಿರ್ತಾರೆ ಅವ್ರಿಗೆ ಗೆಲುವು ಖಚಿತ. ನಮ್ಮ ಪ್ರಕಾರ ಇಲ್ಲಿ ಯೋಗೇಶ್ವರ್ ಗೆಲ್ತಾರೆ. ಯೋಗೇಶ್ವರ್ ಸರ್, ಹಳ್ಳಿ ಕಡೆ ಇಬ್ರಿಗೂ ಕೂಡ ಸಮ ಆಗೈತೆ. ಆದರೆ ಟೌನ್ನಲ್ಲಿ ಅಲ್ಪಸಂಖ್ಯಾತರು ಯಾರ ಕಡೆ ಜಾಸ್ತಿ ಒಲವನ್ನು ತೋರಿರ್ತಾರೆ ಅವ್ರು ಗೆಲ್ತಾರೆ. ಅಲ್ಪಸಂಖ್ಯಾತರ ಮತಗಳೇ ಚನ್ನಪಟ್ಟಣದಲ್ಲಿ ನಿರ್ಣಾಯಕ. ಸರ್, ಹೇಳೋಕ್ಕಾಗಲ್ಲ ಸರ್. ಅದು ಚನ್ನಪಟ್ಟಣದಲ್ಲಿ ಜಾಸ್ತಿ ಸ್ವಲ್ಪ ಅಲ್ಪಸಂಖ್ಯಾತರು ಈ ಗ್ಯಾರಂಟಿಗಳೆಲ್ಲ ಇದೆಯಲ್ಲ, ಹಾಗಾಗಿ ಕಾಂಗ್ರೆಸ್ಗೆಲ್ಲ ಒಲವು ಜಾಸ್ತಿ ತೋರ್ತಾ ಇದ್ದಾರೆ. ಹಾಗಾಗಿ ಅಲ್ಪಸಂಖ್ಯಾತರ ಓಟ್ಗಳೇ ನಿರ್ಣಯ ಚನ್ನಪಟ್ಟಣದಲ್ಲಿ. ಈಗ ಚನ್ನಪಟ್ಟಣ ಎಲೆಕ್ಷನ್ ಆಯಿತು, ಸಾಕಷ್ಟು ಫೈಟ್ ಇತ್ತು. ಈಗ ಏನಿದ್ರು ರಿಸಲ್ಟು ಚನ್ನಪಟ್ಟಣದಲ್ಲಿ ಯಾರು ಗೆಲ್ಬೋದು? ಸರ್, ಜೀವ ಇದ್ರೆ ಜೀವನ, ಆರೋಗ್ಯ ಇದ್ರೆ ಭಾಗ್ಯ. ಅದು ಒಂದು ಜೀವ ಬಿದ್ಮೇಲೆ ಪೋಯ. 2 ಸಲ ಬಿದ್ದರು ಯೋಗೇಶ್ವರ್. ಈ ಸಲ ಯಾವುದೇ ಕಾರಣಕ್ಕೂ ಬಿಡಿಸಲ್ಲ ಚನ್ನಪಟ್ಟಣದ ಜನ. ಈ ಜಿಲ್ಲೆ ಒಳಗಡೆ 3 ಪ್ರಾಣಿಗಳಿವೆ. ಒಂದು ಸಿಂಹ, ಒಂದು ಹುಲಿ, ಒಂದು ಚಿರತೆ ಬೇಕು. ಚನ್ನಪಟ್ಟಣದಲ್ಲಿ ಚಿರತೆನ ಈ ಸಲ ಸೃಷ್ಟಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಯೋಗೇಶ್ವರ್ಗೆ ಸೋಲು ಇಲ್ಲ. ಚನ್ನಪಟ್ಟಣದ ಜನ ಕೈ ಹಿಡ್ದಿದ್ದಾರೆ. ಅವರನ್ನು ಗೆದ್ದೇ ಗೆಲ್ಲಿಸ್ತೀವಿ ಅಂತಕ್ಕಂಥ ಒಂದು ಪಣವನ್ನು ತೊಟ್ಟಿದ್ದಾರೆ. ಹಣ ಆವೇಶಗಳು ಏನೂ ನಡೆಯಲ್ಲ, ಕೊಟ್ಟದೆಲ್ಲ ನೀರಲ್ಲಿ ಹೋಯ್ತು. ಯೋಗೇಶ್ವರ್ ಕೈ ಹಿಡಿಬೇಕು, ಗೆದ್ದೆ ಗೆಲ್ಲಿಸ್ಬೇಕು ಅಂತ ತಿಳ್ಕೊಂಡು ಇವತ್ತು ಜನ ಕೈ ಹಾಕವ್ರೆ. ಅಭಿವೃದ್ಧಿ ಅಧಿಕಾರ, ಯಾವುದೇ ಕಾರಣಕ್ಕೂ ಸೋಲು ಇಲ್ಲ. 20,000ದಿಂದ 30,000 ಒಳಗಡೆ ಲೀಡಲ್ಲಿ CP ಯೋಗೇಶ್ವರ್ ಗೆಲ್ಲೋದು ಖಚಿತ. ಅದು ಹೆಂಗೆ 20,000 30,000 ಲೆಕ್ಕಾಚಾರ ಹೆಂಗೆ ಅಂತ? ಸರ್, ನಮಗೆ ಮುಸಲ್ಮಾನವರ ಓಟು ಇವತ್ತು ಸಾಲಿಡ್ ಓಟು. ಹಿಂದೂ ಅಲ್ಲಿ ನಮಗೆ ಈಗ ಅಲ್ಪಸಂಖ್ಯಾತರಾದಮೇಲೆ SC ST ಸಾಲಿಡ್ ಓಟು, ಕುರುಬು ಜನಾಂಗದ ಸಾಲಿಡ್ ಓಟು. ನಮಗೆ ಒಕ್ಕಲಿಗರಲ್ಲಿ 40% ಆದರೂ ಏನು ತೊಂದರೆ ಇಲ್ಲ. ಯಾಕೆಂದರೆ JDSಗೆ 60%, 60,000 ಓಟು ಕಟ್ಟಿಟ್ಬಿಟ್ಟು ಇದ್ರ ಮೇಲೆ CP ಯೋಗೇಶ್ವರ ಅಭಿಮಾನಿಗಳವ್ರೆ, ಅವ್ರ ಓಟ್ ಅದೇ. ಅದರಿಂದ ಯಾವುದೇ ತೊಂದರೆ ಇಲ್ಲದಂಗೆ ಗೆಲ್ಲೋದಂತೂ ಖಚಿತ. 20 ಮೇಲೆ 30 ಒಳಗಡೆ ಲೀಡ್ ಆಗುತ್ತೆ. ಚನ್ನಪಟ್ಟಣದ ಜನ ಹೀಗೆ ಹೇಳ್ತಿದ್ದಾರೆ. ಚನ್ನಪಟ್ಟಣದ ಜನ ಈ ರೀತಿಯ ಮಿಶ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಚನ್ನಪಟ್ಟಣ ಜನದ ಆಶೀರ್ವಾದ ಯಾರಿಗೆ ನೋಡೋಣ. ಒಟ್ಟಾರೆ ಒಂದು ಕಡೆ ಸೈನಿಕ ಶಸ್ತ್ರತ್ಯಾಗ ಮಾಡ್ದಂಗೆ ಕಾಣ್ತಾ ಇದೆ. ಈ ನಡುವೆ ಫೋಟೋ ಫಿನಿಶ್ ಫಲಿತಾಂಶ ಅಂತೂ ಬಹಳ ಪಕ್ಕ.